ಅಲ್ಲಿ ಹೋಗ್ಬಿಟ್ಟು ಬೀಳ್ಕೊಡ್ಗೆ ಹೋಗ್ತಾನೆ ನಮ್ಮ ಕಾರಜೋಳ್, ಅವ್ರ ಫೋಟೋ ಎಲ್ಲ ಇದೆ. ಆ ಫೋಟೋ ತೋರಿಸು ಉಗ್ರಪ್ಪ, ಅದನ್ನು ಆ ಹೌಸ್ದು ಎಲ್ಲ ಫೋಟೋಗ್ರಾಫ್ಗಳೆಲ್ಲ ಇದ್ದಾವೆ. ರಿಟೈರ್ಡ್ ಆದ ನಾಳೆಗೇನೆ ಈ ಬಿಕೇಮ್ ಎನ್ ಅಡ್ವೈಸರ್ ಟು ದಿ PWD ಡಿಪಾರ್ಟ್ಮೆಂಟ್. ಇವತ್ತು ರಿಟೈರ್ ಆಯ್ತಾನೆ 6ನೇ ತಾರೀಕು ಜೂನ್ನಲ್ಲಿ. 7ಕ್ಕೇನೆ ಈ ಬಿಕೇಮ್ ಎನ್ ಅಡ್ವೈಸರ್. ನೋಡಿ ಇವರು ಫೋಟೋಗಳು. ಇದು ಆಯ್ತಾ? ಇದು ಅವ್ರ ಮನೆ 52 ಹುಬ್ಬಳ್ಳಿನಲ್ಲಿ. ಸೊ ಕಾರಜೋಳ್ ಅವ್ರಿಗೆ ಈಗ ಅಡ್ವೈಸರ್ ಅವ ಯಾರು? ಸನ್ ಇನ್ ಲಾ ಆಫ್ ಮಿಸ್ಟರ್ ಯಡಿಯೂರಪ್ಪ, ಹೂ ಇಸ್ ರಿಟೈರ್ಡ್ ಆಸ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಅವನು ಉಳಿದ ದುಡ್ಡೆಲ್ಲ ಅಲ್ಲಿ ತಕ್ಕತಾನೆ ಮನೆಯಲ್ಲಿ. ಈ ದುಡ್ಡು ಬಂತಲ್ಲ, ಏನು ಮಾಡ್ತಾರೆ, ಅದನ್ನು ವೈಟ್ ಮನಿ ಮಾಡ್ಕೋಬೇಕಲ್ಲ. ಅದಕ್ಕೆ ಕಲ್ಕತ್ತಾ ಕಂಪ್ನಿಗಳು 7 ಶೆಲ್ ಕಂಪ್ನಿಗಳಿಗೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಈ ದುಡ್ಡನ್ನು. ಅವರು ಆ 7 ಕಂಪ್ನಿಗಳ ಹೆಸರುಗಳು ಬೇಕಾದ್ರೆ ಕೊಡ್ತೀನಿ ನಾನು ನಿಮಗೆ. ಇನ್ ಆರ್ಡರ್ ಟು ಕನ್ವರ್ಟ್ ದಿಸ್ ಬ್ಲ್ಯಾಕ್ ಮನಿ, ದಿ ಅಮೌಂಟ್ ವಾಸ್ ಟ್ರಾನ್ಸ್ಫರ್ಡ್ ಟು 7 ಶೆಲ್ ಕಂಪ್ನೀಸ್ ಬೇಸ್ಡ್ ಅಟ್ ಕೋಲ್ಕತ್ತಾ. ಅವು ಯಾವ್ಯಾವಪ್ಪ ಅಂತಂದರೆ ಗನ್ನಾಯಿಕ್ ಕಮೋಡಿಟೀಸ್, ಶಾಕಂಬರಿ ಮರ್ಚೆಂಟ್ಸ್, ನವಾಟೆಕ್ ಕ್ರಿಯೇಷನ್ಸ್ ಪ್ರೈವೇಟ್ ಲಿಮಿಟೆಡ್, ರಮೇಕ್ ಡಿಸ್ಟ್ರಿಬ್ಯೂಟರ್ಸ್ ಪ್ರೈವೇಟ್ ಲಿಮಿಟೆಡ್, ರಾಜಗ್ರಹಣ ಮೇಜರ್ಸ್ ಸೇಲ್ಸ್ ಪ್ರೈವೇಟ್ ಲಿಮಿಟೆಡ್ ಆ್ಯಂಡ್ ಜಗದಾಂಬ ಕೋಮೋ ಸೇಲ್ಸ್ ಲಿಮಿಟೆಡ್, ಸ್ಟ್ರಾಟಜಿ ವಿನ್ ಕಾಮ್ ಪ್ರೈವೇಟ್ ಲಿಮಿಟೆಡ್. ಈ ಕಂಪ್ನಿಗಳಿಗೆ ಅಲ್ಲಿ ಹೋಗ್ತವೆ. ಈ ದುಡ್ಡೆಲ್ಲ ಅಲ್ಲಿಗೆ ಮಾಡಿ ವೈಟ್ ಮಾಡೋಕ್ಕೆ ಅಲ್ಲಿ ಕಳಿಸ್ತಾರೆ. ಇಂಟರ್ನಿ 7 ಕಂಪ್ನಿಗಳು ಏನು ಮಾಡ್ತವೆ ಗೊತ್ತಾ? ಲೇಟರ್ ದೀಸ್ ಕಂಪ್ನೀಸ್ ಟ್ರಾನ್ಸ್ಫರ್ಡ್ ದಿ ಅಮೌಂಟ್ ಥ್ರೂ ಕಾರ್ಪೊರೇಷನ್ ಬ್ಯಾಂಕ್ ಟು ಬೆಲ್ಗ್ರೇವಿಯಾ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್. ಬೆಲ್ಗ್ರೇವಿಯಾ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್. ಅದಷ್ಟಕ್ಕೆ ನಿಲ್ಲಲ್ಲ. ಈ ಬೆಲ್ಗ್ರೇವಿಯಾ ಕಂಪ್ನಿ ಯಾರ್ದು ಗೊತ್ತಾ? ಇದು ಯಡಿಯೂರಪ್ಪನವರ ಕುಟುಂಬಕ್ಕೆ ಸೇರಿದಂಥ ಕಂಪ್ನಿ. ಇವರೇನು ಮಾಡ್ತಾರೆ? ದಿ ಬೆಲ್ಗ್ರೇವಿಯಾ ಇನ್ ಟರ್ನ್ ಟ್ರಾನ್ಸ್ಫರ್ಡ್ ದಿ ಅಮೌಂಟ್ ಟು VSS ಎಸ್ಟೇಟ್ಸ್ ಪ್ರೈವೇಟ್ ಲಿಮಿಟೆಡ್. VSS ಎಸ್ಟೇಟ್ಸ್ ಪ್ರೈವೇಟ್ ಲಿಮಿಟೆಡ್. ನನಗೆ ಇರೋ ಮಾಹಿತಿ ಪ್ರಕಾರ VSS ಅಂದರೆ ವಿಜಯೇಂದ್ರ, ಆಮೇಲೆ ಇವನು ಅಂತ ಶಶಿಧರ, ಅದು ಯಾವನ ಇನ್ನೊಂದು ಹೆಸರೇನ ಉಗ್ರಪ್ಪ? ಸಂತೋಷ, ಸಂಜಯ್. ನನಗಿರೋ ಇನ್ಫಾರ್ಮೇಷನ್, ಐ ಮೇ ಬಿ ರೈಟ್ ಆರ್ ಮೇ ಬಿ ರಾಂಗ್. VSS ಅಂದರೆ ವಿಜಯೇಂದ್ರ, ಶಶಿಧರ, ಸಂಜಯ್ ಎಸ್ಟೇಟ್ಸ್ ಪ್ರೈವೇಟ್ ಲಿಮಿಟೆಡ್. ಮತ್ತೆ ಅಲ್ಲಿಂದ ಟ್ರಾನ್ಸ್ಫರ್ ಆಗುತ್ತೆ ಎಲ್ಲಿಗೆ ಅಂತಂದರೆ VSS ವರ್ಕ್ಸ್ ಲಿಪ್. VSS ವರ್ಕ್ಸ್ ಲಿಪ್ ಅಂತ ಇನ್ನೊಂದು ಕಂಪ್ನಿಗೆ ಹೋಗುತ್ತೆ. ದೀಸ್ 2 ಕಂಪ್ನೀಸ್ ಆಲ್ಸೋ ಬಿಲಾಂಗ್ ಟು ಮಿಸ್ಟರ್ ಯಡಿಯೂರಪ್ಪಸ್ ಫ್ಯಾಮಿಲಿ. Then this LIP entity
has deposited 1 crore each 5 ಫಿಕ್ಸೆಡ್ ಡಿಪಾಸಿಟ್ಸ್ ಮಾಡ್ತಾರೆ. BSS, LIP company deposited in 5 accounts 1 crore each. ನನ್ನ ಪ್ರಕಾರ this amounts to hawala. This amounts to hawala. Money laundering. It's a violation of the Corruption Act. Section 7 of the Corruption Act ಇದೆಯಲ್ಲ, Prevention of Corruption Act ಇದೆಯಲ್ಲ, ಅದರ ಉಲ್ಲಂಘನೆ ಆಗ್ತದೆ. And there is a criminal conspiracy also. It attracts Section 120B of the Indian Penal Code. So ಒಂದು ಮನಿ ಲ್ಯಾಂಡ್ರಿಂಗ್ ಆಕ್ಟ್ ವೈಲೇಷನ್, ಇನ್ನೊಂದು ಹವಾಲಾ, ಇನ್ನೊಂದು ಕ್ರಿಮಿನಲ್ ಕಾನ್ಸ್ಪಿರಸಿ. ನಾನು ಐ ವಾಂಟ್ ಟು ಆಸ್ಕ್, ಇಷ್ಟೆಲ್ಲ ಆಗಿದ್ರೂ ಕೂಡ ವೈ ದಿಸ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಎಂಥದ್ದು ದೇ ಆರ್ ಕೀಪಿಂಗ್ ಪಾಯಿಂಟ್, ವೈ ದೇ ಆರ್ ಸ್ಲೀಪಿಂಗ್ ಓವರ್ ದಿ ಮ್ಯಾಟರ್? ವಿರೋಧ ಪಕ್ಷದವರಾದರೆ ಸುಳ್ಳು ಕೇಸ್ಗಳು ಹಾಕ್ಬಿಟ್ಟು ಸರ್ಕಾರ ಕಿತ್ತಾಕಕ್ಕೆ ಏನೇನು ಬೇಕೆಲ್ಲ ಮಾಡ್ತಾರೆ. ವೈ ಇನ್ ದಿಸ್ ಕೇಸ್ ದೇ ಆರ್ ಕೀಪಿಂಗ್ ಕ್ವೈಟ್? ವಾಟ್ ಆರ್ ದೇ ಡೂಯಿಂಗ್? ನಮ್ಮ ACB ಏನು ಮಾಡ್ತಾ ಇದೆ? ಸೊ ದೀಸ್ ಆರ್ ದಿ ಫ್ಯಾಕ್ಟ್ಸ್. ಇದು ನಾನು ಹುಟ್ಟಿಸ್ಕೊಂಡು ಹೇಳಿರೋದಲ್ಲ, ಅಥವಾ ನಮ್ಮ ಪಾರ್ಟಿ ಹುಟ್ಟಿಸ್ಕೊಂಡು ಹೇಳಿರೋದಲ್ಲ. ಇವೆಲ್ಲ 2 ಸ್ಟಿಂಗ್ ಆಪರೇಷನ್ನಲ್ಲಿ ಆಗಿರ್ತಕ್ಕಂಥ ಆ್ಯಪ್ ಮೆಸೇಜಸ್ ಕಾನ್ವರ್ಸೇಷನ್ ಆಗಿದೆಯಲ್ಲ, ಅದರಲ್ಲಿ ಬಂದಿರತಕ್ಕಂಥವು ಇವೆಲ್ಲ. ಸೊ ಮೇಲ್ನೋಟಕ್ಕೆ there is a prima facie corruption charges against Yediyurappa and his family members. Is broad, daylight ಇದು ಆಗಿರುವಾಗ, ಕರಪ್ಷನ್ ನಡೆದಿರುವಾಗ, ಹಗಲು ದರೋಡೆ. Yediyurappa, how can he continue as a chief minister? He should not continue, because ಎವಿಡೆನ್ಸ್ ಅನ್ನು ಟ್ಯಾಂಪರ್ ಮಾಡಿಬಿಡ್ತಾರೆ, ದಾಖಲಾತಿಗಳನ್ನೆಲ್ಲ ಮುಚ್ಚಾಕ್ಬಿಡ್ತಾರೆ. ಅದರಿಂದ ಈ ಶುಡ್ ರಿಸೈನ್, ಇಮಿಡಿಯೇಟ್ಲಿ ಈ ಶುಡ್ ರಿಸೈನ್. And criminal case should be registered against the persons who are all involved in this scandal, and they should be arrested.